ಕೂಪದಿಂ ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಇಂದ್ರಿಯ ಸುಖದಿಂದ ತೀಂದ್ರಿಯದೆಡೆ ಒಯ್ಯುವುದೆಮ್ಮನು ದರ್ಶನವು. ಒಯ್ಯುವುದೆಮ್ಮನು ದರ್ಶನವು. ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನದ ಮಹಿಮೆಯನ್ನು ಸಾರುವ ಕಥೆಯನ್ನು ಪೇಳುವೆವು. ಸಮ್ಯಕ್ ದರ್ಶನದ ಮಹಿಮೆಯನ್ನು ಸಾರುವ ಕಥೆಯನ್ನು ಪೇಳುವೆವು. ಕೇಳುವ ನಿಮಗೂ ಹೇಳುವ ನಮಗೂ ಸ್ಥಿರವಾಗಿರಲಿ ದರ್ಶನವು. ಸ್ಥಿರವಾಗಿರಲಿ ದರ್ಶನವು. ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನದ ಅಷ್ಟಾಂಗಕ್ಕೆ ಇದೋ ನಮ್ಮ ನಮನ. ಇದೋ ನಮ್ಮ ನಮನ. ಇದೋ ನಮ್ಮ ನಮನ. ಪ್ರಿಯ ವೀಕ್ಷಕರೇ, ಪ್ರತಿ ಭಾನುವಾರ ಬೆಳಿಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ರತ್ನತ್ರಯ 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 ರತ್ನತ್ರಯ. ಪ್ರಿಯ ವೀಕ್ಷಕರೇ, ಇಂದು ಶ್ರೀ ಚಂದ್ರನಾಥ ಸ್ವಾಮಿ ದಿಗಂಬರ ಜೈನ ಬಸದಿ ಆವರಣದಲ್ಲಿ ಯಲಹಂಕ ಉಪನಗರದ ನೂತನ ಜೈನ್ ಮಿಲನ್ ಶಾಖೆಯ ಉದ್ಘಾಟನೆ ಮತ್ತು ನೂತನ ಪದಾಧಿಕಾರಿಗಳ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನು ವೀಕ್ಷಿಸಲಿದ್ದೀರಿ. ಚಂದ್ರನಾಥ ಜಿನ ದೇವಾ ನಾ ಬಾಗುವೆ ನಿನ್ನಡಿ ಶಿರವಾ. ನಾ ಬಾಗುವೆ ನಿನ್ನಡಿ ಶಿರವಾ. ನಂಬಿದೆ ನಿನ್ನಯ ಪದವಾ
ಜಿನದೇವಾ ನಾ ಬಾಗುವೆ ನಿನ್ನಡಿ ಶಿರವಾ. ಶ್ರೀಯುತ ನವೀನ್ ಜಾಂಬ್ಳೆ ಅವರು ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಯಲಹಂಕ ಉಪನಗರ ಜೈನ್ ಮಿಲನ್ ಉದ್ಘಾಟನಾ ಸಮಾರಂಭದಲ್ಲಿ ಈ ಒಂದು ಭವ್ಯವಾದ ವೇದಿಕೆಯಲ್ಲಿ ನೆರೆದಿರುವಂತಹ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರನ್ನು, ಈ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಭಾನುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಗಳು, ಶ್ರೀ ಕ್ಷೇತ್ರ ಕಂಬದಹಳ್ಳಿ ಜೈನಮಠ ಪೂಜ್ಯ ಸ್ವಾಮೀಜಿಗಳ ಪಾದಾರವಿಂದಗಳಿಗೆ ಇಚ್ಛಾಮಿ ಇಚ್ಛಾಮಿ ಇಚ್ಛಾಮಿಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮಕ್ಕೆ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಗೌರವ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವಂತಹ ವೀರ್ ಧರ್ಮಸ್ಥಳ ಶ್ರೀ ಸುರೇಂದ್ರ ಕುಮಾರ್ ಸರ್, ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು, ಭಾರತೀಯ ಜೈನ್ ಮಿಲನ್ ನವದೆಹಲಿ, ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಸರ್. ಮುಖ್ಯ ಅತಿಥಿಗಳಲ್ಲಿ ಪ್ರಮುಖರಾಗಿರುವಂತಹ ರಾಷ್ಟ್ರೀಯ ಉಪಾಧ್ಯಕ್ಷರು, ಭಾರತೀಯ ಜೈನ್ ಮಿಲನ್ ನವದೆಹಲಿ ಅನಿತಮ್ಮನಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಭಾರತೀಯ ಜೈನ್ ಮಿಲನ್ ವಲಯ 8 ಬೆಂಗಳೂರು ವಿಭಾಗ, ಇದರ ಕಾರ್ಯದರ್ಶಿಗಳಾಗಿರುವಂತಹ ವೀರ್ ವಿಲಾಸ್ ಪಾಸಣ್ಣನವರ್, ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ವೀರ್ ಸುಖಾನಂದರವರು ಜಂಟಿ ಕಾರ್ಯದರ್ಶಿ, ಭಾರತೀಯ ಜೈನ್ ಮಿಲನ್ ವಲಯ 8 ಬೆಂಗಳೂರು ವಿಭಾಗ, ಇವರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಹಾಗೂ ಎಲ್ಲ ಸಹಧರ್ಮಿಗಳ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ವೀರಾಂಗನ ಪ್ರೇಮಾ ಸುಖಾನಂದರವರು ಸಲಹೆಗಾರರು, ಬನಶಂಕರಿ ಜೈನ್ ಮಿಲನ್ ಬೆಂಗಳೂರು, ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ಒಂದು ಜೈನ್ ಮಿಲನ್ ಇಲ್ಲಿ ಸ್ಥಾಪನೆಗೊಳ್ಳಲು ಅವರ ಒಂದು ಅಭೂತಪೂರ್ವವಾದಂತಹ ಮಾರ್ಗದರ್ಶನ ಕೂಡ ಇದೆ. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಶ್ರೀಯುತ ಭೀಮಣ್ಣ ಕೋಟೆಯವರು, ಶ್ರೀ ಚಂದ್ರನಾಥ ಸ್ವಾಮಿ ದಿಗಂಬರ ಜೈನ ಟ್ರಸ್ಟ್ ಯಲಹಂಕ, ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆಧಾರವಾದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತ ಶರತ್ ರವರು, ಇವರು ಈ ಜಾಗವನ್ನು ನಮಗೆ ಬಿಟ್ಟುಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವರನ್ನು ನಾವು ಸದಾಕಾಲ ನೆನೆಸ್ಕೊಳ್ಳೇಬೇಕು. ಇಂಥ ಒಂದು ಧಾರ್ಮಿಕ ಕಾರ್ಯಗಳು ನಡೀಲಿಕ್ಕೆ ಅವರ ಒಂದು ಸಹಕಾರ ಸಿಕ್ಕಿದೆ. ಅವರು ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರೋಣ. ಶ್ರೀಯುತ ವೀರ್ ಯುವ ಅಜಿತ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ನೆರೆದಿರ್ತಾರೆ. ಅವರಿಗೆ ಈ ಭವ್ಯವಾದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಡಿ ಚಂದನದಲ್ಲಿ ಪ್ರತಿ ವಾರ ಪ್ರಸಾರವಾಗುವಂತಹ ರತ್ನತ್ರಯ ಧಾರಾವಾಹಿ, ರತ್ನತ್ರಯ ಕ್ರಿಯೇಷನ್ನ ನಿರ್ದೇಶಕರು ಹಾಗೂ ನಿರ್ಮಾಪಕರಾಗಿರುವಂತಹ ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ಅವರು ಉಪನ್ಯಾಸಕರಾಗಿ ಇವತ್ತು ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರೋಣ. ನೀರಜ ಮೇಡಮ್ ಅವರ ಹಿಂದೆ ಒಬ್ಬ ಶಕ್ತಿಯಾಗಿ ನಿಂತಿರುವಂಥವರು ನಮ್ಮ ಡಾಕ್ಟರ್ ನಾಗೇಂದ್ರ ಕುಮಾರ್ ಸರ್ ಅವರು. ಸೊ ಅವರ ಒಂದು ಮೋಟಿವೇಶನ್ ಅವರಿಗೆ ಖಂಡಿತವಾಗೂ ಇದೆ ಅಂತ ಅಂದ್ಕೊಳ್ತೀನಿ. ಅವರು ಕೂಡ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಇವತ್ತಿನ ಈ ಭವ್ಯ ಸಮಾರಂಭಕ್ಕೆ ನೆರೆದಿರುವಂತಹ ಯಲಹಂಕ ಸುತ್ತಮುತ್ತಲಿನ ಸರ್ವ ಸಹಧರ್ಮಿ ಬಂಧುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಸದ್ಧರ್ಮಿಯರಿಗೆಲ್ಲ ಸುಪ್ರೇಮ ಜೈ ಜಿನೇಂದ್ರ. ಬಂಧುಗಳೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನೀವು. ಈ ಕಾರ್ಯಕ್ರಮದ ಕೊನೆಯವರೆಗೂ ಇದ್ದು ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾಗಬೇಕು. ಈ ಕಾರ್ಯಕ್ರಮದ ಸಂತಸ, ಸಂಭ್ರಮ, ಸಂತೋಷ ನಿಮ್ದಾಗಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾದ ನಮಸ್ಕಾರಗಳೊಂದಿಗೆ ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮ ಪ್ರಾರ್ಥನೆ ಶ್ರೀಮತಿ ಕಲ್ಪನಾ ಮತ್ತು ತಂಡದವರಿಂದ. ದ್ವಾದಶಾಂಗೆಯೇ ಅನುಯೋಗದೊಡತಿಯೇ ಸದಾನಂದೆಯೇ ಓಂಕಾರ ರೂಪೆಯೇ ಸದಾನಂದೆಯೇ ಓಂಕಾರ ರೂಪೆಯೇ ವೇದಮೂರುತಿ ಜಿನವಾಣಿ ಭಾರತಿ ವೇದಮೂರುತಿ ಜಿನವಾಣಿ ಭಾರತಿ ಆದಿನಾಥ ವದನ ಜಾತೆ ಶ್ರೀ ಸರಸ್ವತಿ ವೇದಮೂರುತಿ ಜಿನವಾಣಿ ಭಾರತಿ ಗಣಧರಾಚಿತೆ ಸರ್ವಯೋಗಿ ವಂದಿತೆ ಜ್ಞಾನಪೂರ್ಣ ನೇತ್ರೆ ಶ್ರೀ ಶುತ ದೇವತೆ ಗಣದಾಚಿತೆ ಸರ್ವಯೋಗಿ ವಂದಿತೆ ಜ್ಞಾನಪೂರ್ಣ ನೇತ್ರೆ ಶ್ರೀ ಶುತ ದೇವತೆ ಶ್ರೀ ಜಿನೇಂದ್ರನ ದಿವ್ಯ ವಚನವಾರಿದೆ ಶ್ರೀ ಜಿನೇಂದ್ರನ ದಿವ್ಯ ವಚನವಾರಿದೆ. ಜೇಡನಿಗೊಂದು ಬಲೆ ಇರಬೇಕು, ಮನೆಗೊಂದು ಒಲೆ ಇರಬೇಕು, ವ್ಯಕ್ತಿಗೊಂದು ತಲೆ ಇರಬೇಕು, ಬಾಳಿಗೊಂದು ಕಲೆ ಇರಬೇಕು. ಸಾಹಿತ್ಯ, ಸಂಗೀತ, ಕಲೆ ಇವುಗಳನ್ನು ರೂಢಿಸಿಕೊಂಡ್ರೆ ನಮ್ಮ ವೃತ್ತಿ ಜೀವನ, ವೈಯಕ್ತಿಕ ಜೀವನ ಭಾಳ ಶುದ್ಧವಾಗಿರುತ್ತೆ ಅಂತ ಭಾವಿಸ್ತೇನೆ. ಕನ್ನಡ ಸಾಹಿತ್ಯಕ್ಕೆ ಅಗಾಧವಾದ ಕೊಡುಗೆಯನ್ನು ಕೊಟ್ಟಂಥವರು ಜೈನ ಸಮುದಾಯ. ಆದಿಕವಿ ಪಂಪನಿಂದ ಹಿಡಿದು ರನ್ನ, ಜನ್ನ, ಪಂಪ ಇವರೆಲ್ಲರೂ ಜೈನ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಈ ಸುಂದರ ಕಾರ್ಯಕ್ರಮ ಜ್ಯೋತಿ ಪ್ರಜ್ವಲನೆ ವೇದಿಕೆ ಮೇಲಿರುವ ಗಣ್ಯರಿಂದ ಪರಮ ಪರಂಜ್ಯೋತಿ ಕೋಟಿ
ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಓಂಕಾರ ರೂಪಿಣಿ ಜಿನವಾಣಿ ಓಂಕಾರ ರೂಪಿಣಿ ಜಿನವಾಣಿ ವಿಶ್ವ ಕಲ್ಯಾಣಿ ಶ್ರೀ ಜಿನಬೋಧ ವಿಶ್ವ ಕಲ್ಯಾಣಿ ಶ್ರೀ ಜಿನಬೋಧ ಸುಧಾರಸ ವಾಹಿನಿ ಸುಧಾರಸ ವಾಹಿನಿ ಓಂಕಾರ ರೂಪಿಣಿ ಜಿನವಾಣಿ ಓಂಕಾರ ರೂಪಿಣಿ ಜಿನವಾಣಿ ರತ್ನತ್ರಯ ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. ಶುಲ್ಕ ಜಿನೇಂದ್ರವರ್ಣಿ ಅವರ ಜೈನೇಂದ್ರ ಸಿದ್ಧಾಂತ ಕೋಶವನ್ನು ಕನ್ನಡಕ್ಕೆ ವಿದುಷಿ ಕೌಸಲ್ಯ ಧರ್ಣೇಂದ್ರ ಮತ್ತು ಡಾಕ್ಟರ್ ಸರಸ್ವತಿ ವಿಜಯ್ ಕುಮಾರ್ ಅವರು ಅನುವಾದಿಸಿದ್ದಾರೆ. ಈ ಕೃತಿಯ 4 ಸಂಪುಟಗಳು ಬೇಕಾದಲ್ಲಿ ಕೆಳಕಂಡವರನ್ನು ಸಂಪರ್ಕಿಸಿ. ಜೈನ ಸಮುದಾಯ ವಿಶ್ವ ಸಮುದಾಯ. ಅಹಿಂಸಾ ಪರಮೋ ಧರ್ಮ ಎಲ್ಲ ಜನಾಂಗಕ್ಕೂ ಎಲ್ಲ ಧರ್ಮಕ್ಕೂ ಒಂದು ಅಪ್ಲೈ ಆಗುವಂಥ ಸಿದ್ಧಾಂತ ತತ್ವ. ಕವಿ ಶಿವಶಂಕರ ಒಂದು ಕವನ ಹೇಳ್ತಾರೆ, ಕುಂಬಾರರು ಮಾಡಿದ ಅಣತೆಗೆ ಗಾಣಿಗರ ಎಣ್ಣೆಯ ತುಂಬಿ ಒಕ್ಕಲಿಗನ ಬೆಳೆದ ಅತ್ತಿಯ ಹೊಸದು ಬತ್ತಿಯ ಮಾಡಿದರೆ ಹಲವು ದೀಪಗಳ ಉರಿಯುವುದು ನೋಡಯ್ಯ ಹೀಗೆ. ಅಹಿಂಸಾ ಪರಮೋ ಧರ್ಮ ಎಲ್ಲ ಜಾತಿಯವರು ಎಲ್ಲ ಧರ್ಮದವರಿಗೂ ಎಲ್ಲ ವಿಶ್ವಕ್ಕೂ ಪ್ರಸ್ತುತ ಅಂತ ಭಾವಿಸ್ತಾರೆ. ಜಗತ್ ಸ್ವಾಮಿ ಸಂದ ಆದಿಬ್ರಹ್ಮನ್ ಅಗಾಧ ಬೋಧ ನಿಳೆಯನ್ ದುರ್ವಾರ ಸಂಸಾರ ವಿಚ್ಛೇದೋಪಾಯ ವೃಷಮಾರ್ಗ್ರಾಗ್ರೇಸರಂ ಪಾಪರತ್ಪಾದಾಬ್ಜಂ ದಯಗೈವಕ್ಯಮಗೆ ಮುಕ್ತಿಶ್ರೀ ಸುಖವಾಪ್ತಿಯಂ. ನೋಡಿ, ಇದು 4 ಲೈನ್ನ ಒಂದು ಸ್ತುತಿ. ಇದನ್ನು ಕನ್ನಡದ ಆದಿಕವಿಯಾದಂಥ ಪಂಪನು ತನ್ನ ಆದಿಪುರಾಣದಲ್ಲಿ ವೃಷಭಸ್ವಾಮಿಯನ್ನು ಕುರಿತಾಗಿ ಮಾಡಿದ್ದಾರೆ. ಜಗತ್ಸ್ವಾಮಿ ಅಂದರೆ ಏನು, ಅದಕ್ಕೆ ವಿಶಾಲವಾದ ಅರ್ಥವನ್ನು ಅವನು ಕೊಟ್ಟಿದ್ದಾನೆ. ಜಗದೊಡೆಯ, ಜಗದೀಶ್ವರ, ಜಗನ್ನಾಥ, ಜಗತ್ಪಿತಾಮಹ, ಜಗದ್ಗುರು ಅಂತಲೂ ಹೇಳಿದ್ದಾನೆ. ಆ ಅರ್ಥ ಬರುವ ರೀತಿಯಲ್ಲಿ ಜಗತ್ಸ್ವಾಮಿ ಎಂಬ ಶಬ್ದವನ್ನು ಉಪಯೋಗ ಮಾಡಿದ್ದಾನೆ. ಇದೇ ಶಬ್ದವನ್ನು, ಇದೇ ಅರ್ಥ ಬರುವಂಥ ಸಾಮ್ಯತೆಯನ್ನು ನಮ್ಮ ರತ್ನಾಕರ ವರ್ಣಿ ಅವನು ಕೂಡ ಇದೇ ವೃಷಭಸ್ವಾಮಿಯನ್ನೇ ಆಧಾರವಾಗಿಟ್ಟುಕೊಂಡು ಮಾತನಾಡಿದ್ದಾನೆ. ಆ ರತ್ನಾಕರ ವರ್ಣಿ ಇವನು ಜಗತ್ಸ್ವಾಮಿ ಅಂತ ಹೇಳಿದರೆ ಪಂಪ ಮಹಾಕವಿ ಅವನು ತ್ರಿಜಗಸ್ವಾಮಿ ಅಂತ ಹೇಳ್ದ. ತ್ರಿಜಗಸ್ವಾಮಿ ಜಿನೇಂದ್ರ ಸಿದ್ಧ ಶಿವಲೋಕಾರಾಧ್ಯ ಸರ್ವಜ್ಞ ಅಂತ ಹೇಳಿದ್ದಾನೆ. ಇಲ್ಲಿ ಅಗಾಧ ಬೋಧ ನಿಳಯಂ ಅಂತ ಪಂಪ ಮಹಾಕವಿ ಹೇಳಿದ್ದಾನೆ. ಅಗಾಧ ಬೋಧ ನಿಳಯಂ ಅಂದರೆ ಏನು? ಅಗಾಧವಾದಂತಹ ಆಳವಾದಂತಹ ಜ್ಞಾನವನ್ನು ಜ್ಞಾನ ಸಂಪನ್ನರಾದಂತಹ ಸ್ವಾಮಿಯೇ ನೀವು. ಹಾಗೆ ನಾನು ಇವತ್ತು ಹೆಚ್ಚು ಅದರ ಬಗ್ಗೆ ವಿವರಣೆ ಕೊಡಲಿಕ್ಕೆ ಹೋಗುವುದಿಲ್ಲ, ಕಾರಣ ಸಮಯ ಭಾಳ ಸೀಮಿತವಾಗಿದೆ. ಆದರೆ 4 ಲೈನಿನ ಈ ಒಂದು ಸ್ತುತಿಯನ್ನು ಅವನು ವೃಷಭಸ್ವಾಮಿಯ ಬಗ್ಗೆ ಭಾಳ ಸುಂದರವಾಗಿ ಸ್ತುತಿ ಮಾಡಿದ್ದಾನೆ. ಅದಕ್ಕೆ ಇನ್ನೊಂದು ಸಂದರ್ಭದಲ್ಲಿ ಅದರ ವಿವರವನ್ನು ನಾನು ಹೇಳ್ತೀನಿ. ಜಗತ್ಸ್ವಾಮಿ ಅಂತ ಹೇಳಿದೆ. ಆಮೇಲೆ ಅಗಾಧ ಬೋಧ ನಿಳಯನ್, ಅಗಾಧ ಅಂತಂದರೆ ಆಳವಾದಂಥ ಅಗಾಧವಾದಂಥ ಅವರಿಗೆ ಜ್ಞಾನ ಇದೆ. ಅದನ್ನು ರತ್ನಾಕರ ವರ್ಣಿ ಸರ್ವಜ್ಞ ಎಂಬ ಶಬ್ದದಿಂದ ಅವರನ್ನು ಸಂಬೋಧನೆ ಮಾಡಿದ. ಹೀಗೆ ಆ ವೃಷಭಸ್ವಾಮಿಯನ್ನು ಪಂಪ ಮಹಾಕವಿ ಹಾಗೂ ರತ್ನಾಕರ ಮಹಾವರ್ಣಿಗಳು ಅದನ್ನು ಅವರನ್ನು ಸ್ತುತಿ ಮಾಡಿದ್ದಾರೆ, ಸ್ತೋತ್ರ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇಷ್ಟನ್ನೇ ಹೇಳಿ ನನ್ನ 4 ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತೇನೆ. ನಮಸ್ಕಾರ, ಜಯ ಜಿನೇಂದ್ರ. ಧ್ಯೇಯ ಗೀತೆಯನ್ನು ಆಡಬೇಕು ಅಂತ
ಒಂದು ಮನವಿ. ಇದೇ ಗೀತೆಯನ್ನು ವಿಮಲ್ ಅವರು ಹಾಡಲಿದ್ದಾರೆ. ವೀರ ವೀರಾಂಗನೆಯರೇ ಒಂದಾಗಿ ದುಡಿಯುವ, ಮೈತ್ರಿ ಭಾವದಿಂದ ನಾವೆಲ್ಲರೂ ಬೆರೆಯುವ, ಮೈತ್ರಿ ಭಾವದಿಂದ ನಾವೆಲ್ಲರೂ ಬೆರೆಯುವ. ಮಹಾವೀರರ ಪಥದಲ್ಲಿ ನಾವು ನಡೆಯುವ, ಪರಸ್ಪರ ಜೀವಿಗಳುದ್ಧಾರಕ್ಕಾಗಿ ಶ್ರಮಿಸುವ. ಮಹಾವೀರರ ಪಥದಲ್ಲಿ ನಾವು ನಡೆಯುವ, ಪರಸ್ಪರ ಜೀವಿಗಳುದ್ಧಾರಕ್ಕಾಗಿ ಶ್ರಮಿಸುವ. ಜೀವದಯ ಧರ್ಮದ ಸಂದೇಶವನ್ನು ಸಾರುವ, ಜೀವದಯ ಧರ್ಮದ ಸಂದೇಶವನ್ನು ಸಾರುವ. ಲೋಕಕ್ಕೆಲ್ಲ ಮಾದರಿ ಸಮಾಜವೆಂದು ತೋರುವ, ಲೋಕಕ್ಕೆಲ್ಲ ಮಾದರಿ ಸಮಾಜವೆಂದು ತೋರುವ. ವೀರ ವೀರಾಂಗನೆಯರೇ ಒಂದಾಗಿ ದುಡಿಯುವ, ಮೈತ್ರಿ ಭಾವದಿಂದ ನಾವೆಲ್ಲರೂ ಬೆರೆಯುವ, ಮೈತ್ರಿ ಭಾವದಿಂದ ನಾವೆಲ್ಲರೂ ಬೆರೆಯುವ. ಜಿನ ಧರ್ಮದ ಏಳಿಗೆಗೆ ನಾವು ದುಡಿಯುವ, ಸಮ್ಮೇದ ಶಿಖರದಂತೆ ಜಿನ ಧರ್ಮವ ಬೆಳೆಸುವ. ಜಿನ ಧರ್ಮದ ಏಳಿಗೆಗೆ ನಾವು ದುಡಿಯುವ, ಸಮ್ಮೇದ ಶಿಖರದಂತೆ ಜಿನ ಧರ್ಮವ ಬೆಳೆಸುವ. ಜಿನ ಧರ್ಮದ ಕಹಳೆ ನಾಲ್ಕು ದಿಕ್ಕಲು ಮೊಳಗಲಿ, ಜಿನ ಧರ್ಮದ ಕಹಳೆ ನಾಲ್ಕು ದಿಕ್ಕಲು ಮೊಳಗಲಿ. ನಮೋಕಾರ ಮಂತ್ರ ಅಷ್ಟ ದಿಕ್ಕಲು ಕೇಳಲಿ, ನಮೋಕಾರ ಮಂತ್ರ ಅಷ್ಟ ದಿಕ್ಕಲು ಕೇಳಲಿ. ವೀರ ವಿಲಾಸ್ ಪಾಸಣ್ಣವರಿಂದ ನಿಯೋಜಿತ ಪದಾಧಿಕಾರಿಗಳಿಗೆ ಪ್ರಮಾಣ ವಚನ. ಜೈನ್ ಮಿಲನ್ ಶಾಖೆ ಮತ್ತು ವೀರ ವೀರಾಂಗನಾಗಿರುತ್ತೇನೆಂದು ಘೋಷಿಸುತ್ತೇನೆ. ಎಲ್ಲರಿಗೂ ಶುಭವಾಗಲಿ. ಈ ಜೈನ್ ಮಿಲನ್ ಅಂದರೆ ಏನು, ಯಾವಾಗ ಸ್ಥಾಪನೆ ಆಯಿತು, ಇದರ ಉದ್ದೇಶ ಏನು, ವೀರ ವೀರಾಂಗನಿಯರು ನೀವೆಲ್ಲ ಇವತ್ತಿನಿಂದ ಎಲ್ಲ ಪಂಗಡದ ಜನರನ್ನು, ಎಲ್ಲ ಸಂಪ್ರದಾಯ ಜನರನ್ನು ಒಂದುಗೂಡಿಸುವ ಒಂದು ಸಂಘಟನೆಯೇ ಜೈನ್ ಮಿಲನ್. ಇಲ್ಲ ನೋಡಿ, ಈಗ ಹೇಳಿದ್ರು ಶ್ರೀಮಂತರವರು ಅಂದರೆ ಬಡವ ಬಲ್ಲಿದ ಏನಿಲ್ಲ, ಶ್ರೀಮಂತರೇನಿಲ್ಲ, ಎಲ್ಲರೂ ಸೇರ್ತಾರೆ. ಆದ್ದರಿಂದ ಎಲ್ಲ ಪಂಗಡದವರನ್ನು, ಎಲ್ಲ ಸಂಪ್ರದಾಯದ ಜನರನ್ನು ಒಂದುಗೂಡಿಸುವ ವೇದಿಕೆಯೇ ಜೈನ್ ಮಿಲನ್. ನೀವು ಧರ್ಮ ಮಾಡ್ತಾ ಇದ್ದರೆ ನಿಮಗೆ ಅಧಿಕವಾಗಿ ಇಲ್ಲಿದೆ. ಈಗ ಒಂದು ಚಂದ್ರಪ್ರಭ ತೀರ್ಥಂಕರ ಮಾಡಿದ್ದೀರಾ, ನೀವು ಎಲ್ಲ ಧರ್ಮ ಮಾಡ್ತಾ ಇರ್ತೀರಾ, ನಿಮ್ಮ ಧರ್ಮವನ್ನೇ ಕುರಿತು ಮಾತಾಡ್ತೀರಾ. ಆದ್ದರಿಂದ ನಿಮ್ಮ ಧರ್ಮ ನೀವು ಹೇಳ್ದೆ ಕೇಳ್ದಲೇ ನಿಮ್ಮ ಸಂಘಕ್ಕೆ ಕ್ರೆಡಿಟ್ ಆಗ್ತಾ ಇರ್ತಾರೆ. ಅದರಿಂದ ಇಷ್ಟು ಹೇಳಿ ನಾನು ನನ್ನ ಒಂದು ಭಾಷಣವನ್ನು ಮುಗಿಸ್ತೀನಿ. ಎಲ್ಲರಿಗೂ ಜೈ ಜಿನೇಂದ್ರ. ಭಾರತೀಯ ಜೈನ್ ಮಿಲನ್ ವಿಭಾಗ 8ರ ಅಡಿಯಲ್ಲಿ ನೂತನ ಶಾಖೆಯು ಯಲಹಂಕ ಉಪನಗರ ಜೈನ್ ಮಿಲನ್ ವೀರ್ ಸುಖಾನಂದರವರ ಸಾರಥ್ಯದಲ್ಲಿ ಪ್ರಾರಂಭವಾಗುತ್ತಿದೆ. ಜೈನ್ ಮಿಲನ್ ಉದ್ಘಾಟಕರಾಗಿ ಆಗಮಿಸಿದ್ದಾರೆ ಕಂಬದಳ್ಳಿಯ ಭಟ್ಟಾರಕ ಮಹಾಸ್ವಾಮೀಜಿಯವರು. ಇದರ ಅಧ್ಯಕ್ಷತೆ ವಹಿಸಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ಸುರೇಂದ್ರಣ್ಣನವರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ನಮ್ಮ ನಲ್ಮಯ್ಯ ಅನಿತಕ್ಕನವರು. ಪ್ರಮಾಣ ವಚನ ನೀಡಲೆಂದೇ ವಿಲಾಸ್ ಪಾಸಣ್ಣನವರೂ ಬಂದಿರುವರು. ಮಿಲನ್ ಸಲಹೆಗಾರರಾದ ಪ್ರೇಮಾ ಸುಖಾನಂದ್ರವರೂ ಬಂದಿರುವರು. ಶ್ರೀ ಚಂದ್ರನಾಥ ಸ್ವಾಮಿ ಟ್ರಸ್ಟ್ ವತಿಯಿಂದ ಭೀಮಣ್ಣ ಕೋಟೆಯವರು ಆಗಮಿಸಿದ್ದಾರೆ. ಉಪನ್ಯಾಸ ನೀಡಲೆಂದೇ ಡಾಕ್ಟರ್ ನೀರಜಾರವರೂ ಇರುವರು. ಪಿ ಚರಣ್, ಋಷಭರಾಜ್, ಪ್ರದೀಪ್, ಶ್ಯಾಮ್ ಪ್ರಸಾದ್, ರೇಷ್ಮಾರವರು ಮಿಲನ್ ಕಾರ್ಯಕ್ರಮಗಳನ್ನು ಮುಂದುವರಿಸುವರು. ಇವರ ಜೊತೆ ಎಲ್ಲ ವೀರ ವೀರಾಂಗನೆಯರೂ ಕೂಡಿರುವರು. ಈಗಷ್ಟೇ ಹೇಳಿದರು ಜಿನ ಸಂಸ್ಕಾರದ ಬಗ್ಗೆ. ನಾನು ಬಾಯಲ್ಲಿ ಹೇಳಿದ್ದು ಮಾತ್ರ, ಅದನ್ನೆಲ್ಲ ಮಾಡಿಕೊಟ್ಟವರು ನಮ್ಮ ಗಾಯಕರು ಮತ್ತು ಮೆಂಟರ್ಸ್ ಅಂತ ನಾವು ಹೇಳ್ತೇವೆ. ಇವತ್ತು ಇಷ್ಟು ಫೇಮಸ್ ಆಗಬೇಕು ಅಂದರೆ ಇವರೆಲ್ಲ ಕಾರಣ. ಯಾವಾಗಲೂ ಯುವಾಜಿತ್ ಹೇಳೋದು ಇಲ್ಲಿಯ ಬಗ್ಗೆ, ಯಲಹಂಕದ ಬಗ್ಗೆ ಅವ್ರು ಯಾವಾಗಲೂ ಹೇಳ್ತಾಯಿದ್ರು. ಒಳ್ಳೆದನಿತಕ್ಕ ಬಂದು ನೋಡಿ, ಚೆನ್ನಾಗಿ ಸೇರ್ತಾರೆ, ಚೆನ್ನಾಗಿ ಪೂಜೆ ಮಾಡ್ತಾರೆ. ಇಲ್ಲಿ ಜೈನ ಬಾಂಧವರು ಶ್ರಾವಕರು ಭಾಳ ಬಸ್ತಿಯಲ್ಲಿ ಬಂದು ವಾರಕ್ಕೊಮ್ಮೆ ಸೇರಿ ಯಾರು ಹೇಳೋದನ್ನೇ ಭಕ್ತಿ ಮಾಡ್ತಾರೆ. ಅಂದರೆ ಅವ್ರಿಗೆ ಗೊತ್ತು ಯಾರು ಹೇಳೋದು ಯಾರು ಬಸ್ತಿಗೆ ಬರ್ತಾರ ಅದರ ಮುಖ್ಯ ಏನು ಅಂತ ಅವರಿಗೆ ಗೊತ್ತಿದ್ದು ಅವ್ರು ಬರೋದು. ಹೇಳಿ ಒತ್ತಾಯಕ್ಕೆ ಬರೋದು ಬೇರೆ ವಿಷಯ. ಅವರಾಗೆ ಬಂದು ಯಾರು ಜಿನನನ್ನು ಸ್ಮರಿಸ್ತಾರೆ ಅವರಿಗೆ ಧರ್ಮ ತಿಳಿದಿರ್ತದೆ. ಧರ್ಮ ತಿಳಿಯದವರು ಯಾರು ಬಸ್ತಿಗೆ ಮಠಕ್ಕೆ ಬರೋದಿಲ್ಲ. ಧರ್ಮ ತಿಳಿದವರು ಮಾತ್ರ ಬರ್ತಾರೆ. ಮಕ್ಕಳದ್ದು ನೋಡಿದೆ, ಮಕ್ಕಳಿಗೆ ಅಷ್ಟವಿಧಾರ್ಚನೆ ಎಲ್ಲ ಹೇಳಿಕೊಟ್ಟು, ಇದು ಬಹಳ ಮುಖ್ಯ ಮಕ್ಕಳಿಗೆ ಹೇಳಿಕೊಡುವಂಥದ್ದು. ಯಾಕೆಂದರೆ ಮಕ್ಕಳಲ್ಲಿ ಕಲಿತದ್ದು ಮತ್ತೆ ಮರೆಯೋದಿಲ್ಲ. ಭಜನೆಯೂ ಅಷ್ಟೇ, ಯಾರು ಮಕ್ಕಳಲ್ಲಿ ಕಲಿತಾರೋ ಅವರು ಮುಂದೆ ಅದನ್ನು ಮರೆಯೋದಿಲ್ಲ.
ನೋಡಿ, ಜೈನ್ ಮಿಲನ್ನಿಗೆ ನಾನೇ ಒಂದು ಉದಾಹರಣೆ. ಯಾಕೆ ಅಂದರೆ ಜೈನ್ ಮಿಲನ್ ಇಲ್ಲದಿದ್ದರೆ ನನ್ನ ಯಾವ ಒಂದು ಥಿಂಕಿಂಗ್ ಇದೆ ಅದನ್ನು ತರಲಿಕ್ಕೆ ನನಗೆ ಕಷ್ಟ ಆಗ್ತಾಯಿತ್ತು. ಆದರೆ ಮಿಲನಲ್ಲಿ ಸೇರಿದರೆ ಯಾರೂ ಏನಾದರೂ ಒಂದು ಸಮಾಜಕ್ಕೆ ಒಳ್ಳೆ ಕೆಲಸವನ್ನು ಮಾಡ್ಬೋದು. ಎಷ್ಟೋ ಜನದ ಪರಿಚಯ ನೋಡಿ. ಇವತ್ತು ನೀರಜ ಅಂಥವ್ರನ್ನು ನೋಡಬೇಕು ಅಂತಾದರೆ ನೀವು ಇವತ್ತು ಮಿಲನ್ ಕೇಳಿರ್ಬೋದು, ಚಂದನದಲ್ಲಿ ನೋಡಿರ್ಬೋದು. ಇಷ್ಟು 3-4 ಎಷ್ಟು ವರ್ಷ ಆಯಿತು, 6 ವರ್ಷದಿಂದ ಸತತ ನಮ್ಮ ಧರ್ಮದಲ್ಲಿ ಮಹಿಳೆಯಾಗಿ ಇಷ್ಟು ದೊಡ್ಡ ಕೆಲಸ ಅವ್ರು ಮಾಡ್ಕೊಂಡು ಬಂದಿದ್ದಾರೆ ನಿಮ್ಮೆಲ್ಲ ಪ್ರೋತ್ಸಾಹದಿಂದ. ಎಲ್ಲಿ ಧರ್ಮ ಹೇಳಿಕೊಡ್ತಾರೆ? ಇಂಥ ಒಂದು ಒಗ್ಗಟ್ಟು, ಇಂಥ ಒಂದು ಸಮಾಜ, ಇಂಥ ಮಿಲನ್ಗಳು ನಿರ್ಮಾಣ ಆದಾಗ ಅವರಿಗೆ ಆರೋಗ್ಯದ ಬಗ್ಗೆ ಹೇಳ್ಬೋದು, ಇಲ್ಲ ಗೌರ್ಮೆಂಟಿಂದ ಏನೇನು ಸೌಕರ್ಯಗಳು ಸಿಗ್ತದೆ ಅಂತ ಹೇಳ್ಬೋದು. ಭಜನೆಯಿಂದ ಆದ ಉಪಯೋಗ ಅಂದರೆ ನಮಗೆ ಯಾವ ಇದಕ್ಕೂ ತೊಂದರೆ ಇಲ್ಲ. ಈಗ ಅಷ್ಟು ಜನ ಮುಂದೆ ಬಂದಿದ್ದಾರೆ, ರಚನೆಕಾರರು ಬಂದಿದ್ದಾರೆ, ಚಿಕ್ಕ ಮಕ್ಕಳು ಹಾಡುವವರು ಬಂದಿದ್ದಾರೆ. ಇನ್ನು ಈ ಯಲಹಂಕ ಬಸ್ತಿ ಒಳ್ಳೆ ರೂಪದಲ್ಲಿ ಒಳ್ಳೆ ಬಸ್ತಿ ಆಗಲಿ ಅಂತ ಹಾರೈಸ್ತಾ, ಮಿಲನಾದ ಸಂದರ್ಭದಲ್ಲಿ ಇನ್ನು ಬಸ್ತಿಯೂ ಆಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಜಿನೇಂದ್ರ. ನಮ್ಮ ವೀರ್ ವಿಲಾಸ್ ಪಾಸನ್ನವರವರು ನಮ್ಮೆಲ್ಲ ಕೆಲಸಗಳೆಲ್ಲ ನನ್ನ ಕೆಲಸ ಅಂತ ಹೇಳಿ ರಾತ್ರಿ ಹಗಲು ಮಾಡಿ ಈ ಸಂಸ್ಥೆಯನ್ನು ಬೆಳೆಸಿದವರು. ಇವತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ಅವರು ಭಾಳ ಚೆನ್ನಾಗಿ ಮಾತಾಡ್ತಾರೆ. ಅವ್ರಿಗೆ ನಮ್ಮ ವಿಶ್ವಸೇನ್ ಅವರು ಮಾತನಾಡಿದರು. ಬೊಂಬಾಯಿಯಿಂದ ಬಂದು ಶ್ರೀ ನವೀನ್ ಜಾಂಬಳೆ ಅವರು ಡಾಕ್ಟರ್ ನಾಗೇಂದ್ರ ನಿಮ್ಮನ್ನು ನಾನು ಗುರುತಿಸ್ಬೇಕು, ನಾನು ನಿಮ್ಮಾಗೆ ಅವ್ರು ಮಾತಾಡೋದು ನಾವು ಕೇಳೋದು, ಹಾಗಾಗಿ ನಿಮ್ಮನ್ನು ಗುರುತಿಸಿ ಈ ಕಾರ್ಯಕ್ರಮ ಭಾಳ ಚೆನ್ನಾಗಿ ನೀವು ಮಾಡಿದ್ದೀರಿ. ನಾನು ಇಷ್ಟೇ ಹೇಳ್ತೇನೆ, ನೀವೆಲ್ಲ ಜೈನರಿಗಾಗಿ ಜೈನರಿಗೋಸ್ಕರ ಮಾಡುವಂಥದ್ದು ಜೈನ್ ಮಿಲನ್ ಅಂತ ನೀವು ತಿಳಿಬೇಕು. ಈ ಕಾರ್ಯಕ್ರಮದಲ್ಲಿ ತುಂಬ ಮಾತಾಡಲಿಕ್ಕೆ ಆದರೆ ಒಂದು ವಿಷಯ ನಾನು ಹೇಳಬೇಕೇನು ಅಂದರೆ, ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟಾರ್ಟ್ ಮಾಡೋದು ಭಾಳ ಜೋರಲ್ಲಿ ಮತ್ತು ಅಲ್ಲಿಗೆ ನಿಧಾನ ಆಗ್ತಾ ಹೋಗ್ತದೆ. ನಾನು ಕೆಲವು ಕಾರ್ಯಕ್ರಮಗಳನ್ನು ನೋಡಿದಾಗ ಭಾಳ ಸಂತೋಷ ಆಗ್ತದೆ. ಏನಂದರೆ ನಾವು ಎಲ್ಲಾದರೂ ಒಂದು ಪೂಜೆಗೆ ಹೋದರೆ ಮಡಿಯಲ್ಲೇ ಬಟ್ಟೆಗಳು, ಯಾವನು ನಾವು ಅಲ್ಲಿ ಡ್ರೆಸ್ ಮಾಡೋ ಹಂಗಿಲ್ಲ. ಆದರೆ ಈ ಜೈನ್ ಮಿಲನ್ ಫಂಕ್ಷನ್ನಲ್ಲಿ ಏನಂದರೆ ಎಲ್ಲರೂ ಸುಖವಾಗಿ ಸಂತೋಷವಾಗಿ ನಗ್ನಾಗ್ತಾ ಬರ್ತಾರೆ, ನಗ್ನಾಗ್ತಾ ಹೋಗ್ತಾರೆ. ಅದೇ ಜೈನ್ ಮಿಲನ್. ಅದನ್ನು ನೀವು ನಡೆಸ್ಕೊಳ್ಳಿ. ಮತ್ತು ಒಳ್ಳೆಯ ಒಂದು ವಾತಾವರಣವನ್ನು ನಿರ್ಮಾಣ ಆದಾಗ ತನ್ನಷ್ಟಿಗೆ ಒಳ್ಳೆಯ ಐಡಿಯಾ ಬರುತ್ತೆ. ಐಡಿಯಾ ಬರಬೇಕಾಗಿ ಈಗ ಜಾಗ ಬೇಕು, ಜಾಗನೂ ದೇವರು ಕೊಡಿಸ್ತಾರೆ. ವಿವೇಕಾನಂದರು ಹೇಳಿದಾಗೆ ಎನಿಸಿ ರಾತ್ರಿ ಮಲಗಿದರೆ ಬೆಳಿಗ್ಗೆ ಎಚ್ಚರಿಕೆ ಆಗುತ್ತೆ ಅಷ್ಟೇ, ಯಾವ ಕೆಲಸನೂ ಆಗೋದಿಲ್ಲ. ಇವತ್ತು ನಮ್ಮಲ್ಲಿ ಸಂಘಟನೆ ಆಗಿದೆ, ಇನ್ನೂ ಸಂಘಟನೆ ಆಗಲಿ. ಇವತ್ತು ಏನಾಗುತ್ತೆ, ಜೈನ್ ಮಿಲನ್ ಕಾಂಟ್ಯಾಕ್ಟ್ಸ್ ಬರುತ್ತೆ. ಈಗ ನಿಮಗೆ ನಾವು ದುಬೈಯಲ್ಲಿ ಓಪನ್ ಮಾಡಿದಾಗ 150 ಜನ ಬಂದರು. ನಾಡಿದ್ದು ಇವರೆಲ್ಲ ಸಿಂಗಪುರಕ್ಕೆ ಹೊರಟಿದ್ದಾರೆ. ಸಿಂಗಪುರ್ ಬ್ರ್ಯಾಂಚ್ ಓಪನ್ ಆಗುತ್ತೆ. ಎಷ್ಟು ಜನ ಬರ್ತಾಯಿದ್ದಾರೆ ಇಲ್ಲಿ? 250 ಜನ ಜೈನರು ಸಿಂಗಪುರಕ್ಕೆ ಹೋಗ್ತಾ ಇದ್ದಾರೆ. 6 ದೇಶದಲ್ಲಿ ನಾವು ಇದ್ದೇವೆ. ಹಾಗಾಗಿ ನೀವು ಈ 6 ದೇಶಕ್ಕೆ ಯಾವುದಕ್ಕೆ ಹೋಗಬೇಕಾದ್ರೂ ಸುಖವಾಗಿ ಹೋಗಿ ಬರ್ಬೋದು. ನಾವು ಯಾವತ್ತೂ ಕೂಡ ಒಗ್ಗಟ್ಟಾಗಿರೋಣ. ಯಾಕೆಂದರೆ ನಮ್ಮ ಸಂತೋಷ, ನಮ್ಮ ಒಂದು ಖುಷಿ. ನಾನು ರಾಜಭವನದಲ್ಲಿ ಮಹಾತ್ಮ ಗಾಂಧಿಯವರ ಪೂಜೆ 30ನೇ ಜಯಂತಿ ಆಗ್ತಾಯಿದ್ದಾಗ ಗವರ್ನರ್ ಕೇಳಿದರು, ನಿಮ್ಮಲ್ಲಿ ಏನು ಸಂಗೀತ ಇಲ್ಲೋ ಅಂತ ಕೇಳಿದರು. ಆಗ ನಾನು ಬಂದು ಅನಿತನಿಗೆ ಹೇಳಿದೆ, ಏನು ಕೋರಸ್ಸು ಸಾಂಗ್ ಇಲ್ಲೋ ಮಾರೈತಿ ಅಂತ. ಆವತ್ತಿಂದ ಈ ಜೈನ್ ಭಜನೆ ಶುರು ಆಯಿತು. ನಾವು ಸೇರಿ ಇದರಲ್ಲಿ ರಾಜಭವನದಲ್ಲಿ ಜೈನ್ ಹಾಡುಗಳನ್ನು ಹಾಡಿದಾಗ ನಮಗೆ ಸಂತೋಷ ಆಯಿತು. ಏನು ನಮ್ಮದು ಒಂದು ಹಾಡು ಇದೆ ಅಂತ. ನಾವೆಲ್ಲ ಏಕತೆ, ನಾವೆಲ್ಲ ಐಕ್ಯತೆಯಲ್ಲೇ ಇರಬೇಕು. ನಾವು ಯಾರ ಜೊತೆನೂ ಜಗಳ ಮಾಡ್ಕೊಳ್ಬಾರ್ದು, ಯಾವುದೂ ನಮ್ಮಲ್ಲಿ ಮತ್ಸರ ಇರಬಾರ್ದು. ಆದರೆ ನಮ್ಮದು ಅಂತ ಇರುವಂಥದ್ದನ್ನು ನಾವು ಉಳಿಸ್ಕೊಳ್ಬೇಕು ಅಂತ ಹೇಳಿ ನಿಮಗೆಲ್ಲರಿಗೂ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ, ಧರ್ಮಸ್ಥಳದಲ್ಲೂ ಚಂದ್ರನಾಥ ಸ್ವಾಮಿ, ಇಲ್ಲೂ ಚಂದ್ರನಾಥ ಸ್ವಾಮಿ, ಇವರೆಲ್ಲರ ಆಶೀರ್ವಾದ ನಿಮಗಿರಲಿ. ನೀವು ಸೇರಿ ಒಳ್ಳೆಯ ಕೆಲಸಗಳನ್ನು ಮಾಡೋಣ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಜಿನೇಂದ್ರ.
ಆ ಕನಸ ಕೈಗೂಡೆ ಮಾಡಿಹರು ಮನಸ್ಸು. ಜಿನ ಧರ್ಮ ಧಾರ್ಮಿಕತೆ ಇದೆ